ನಮಸ್ಕಾರ, ಶಿವವೇಗ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ರಾಜ್ಯದಲ್ಲಿ ಈಗ ಮೆದುಳಿಲ್ಲದಂತಹ ಬುರುಡೆ ಮತ್ತೆ ಸದ್ದು ಮಾಡ್ತಾ ಇದೆ. ಬುರುಡೆ ಅಂದಾಕ್ಷಣ ನಾನು ಯಾವ ವಿಚಾರ ಮಾತಾಡ್ತಾ ಇದ್ದೀನಿ ಅನ್ನುವಂತಹ ವಿಚಾರವನ್ನು ನೀವಾಗಲೇ ಗೆಸ್ ಮಾಡಿರ್ತೀರಿ. ಆಬ್ಸಲ್ಯೂಟ್ಲಿ ಎಸ್, ನಾನು ಅದೇ ಧರ್ಮಸ್ಥಳದ ಬುರುಡೆ ವಿಚಾರದ ಬಗ್ಗೆನೇ ಮಾತನಾಡಲಿಕ್ಕೆ ಹೊರಟಿದ್ದೀನಿ. ಕೆಲ ದಿನಗಳ ಹಿಂದೆ ಅಂದರೆ ಜೂನ್ 11ನೇ ತಾರೀಕು ಇದೇ ಧರ್ಮಸ್ಥಳದ ಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟಂತಹ ಆರೋಪಿ ಮಾಸ್ಕ್ ಮ್ಯಾನ್ ಚೆನ್ನಯ್ಯ ಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸ್ತಾನೆ. ಆ ಅರ್ಜಿಯಲ್ಲಿ ಏನಿತ್ತು ಅಂತಂದರೆ, ದಯವಿಟ್ಟು SIT ತಂಡವನ್ನು ರಚನೆ ಮಾಡಿದಿರಲ್ಲ, ಅದಕ್ಕೊಂದು ನಿರ್ದೇಶನವನ್ನು ನೀಡಿ, ಒಂದು ಡೈರೆಕ್ಷನನ್ನು ನೀಡಿ. ಏನಂತ, ಇದಕ್ಕೆ ಸಂಬಂಧಪಟ್ಟಂತಹ ತನಿಖೆ ಏನಿದೆ, ನನಗೆ ಸಂಬಂಧಪಟ್ಟಂತಹ ತನಿಖೆ, ಆ ತನಿಖೆಯನ್ನು ಸ್ವಲ್ಪ ಬೇಗ ಮಾಡಿ ಅನ್ನುವಂತಹ ವಿಚಾರವನ್ನು ಅದರಲ್ಲಿ ಮೆನ್ಷನ್ ಮಾಡಿ ಒಂದು ಅರ್ಜಿಯನ್ನು ಕೋರ್ಟ್ಗೆ ಸಲ್ಲಿಸ್ತಾರೆ. ಓಕೆ ಫೈನ್, SITಗೆ ಒಂದು ಡೈರೆಕ್ಷನ್ ಕೊಡಿ ಅನ್ನುವಂತಹ ವಿಚಾರವನ್ನು ಮೆನ್ಷನ್ ಮಾಡಿ ಅರ್ಜಿಯನ್ನು ಸಲ್ಲಿಸಿದಂತಹ ಮಾಸ್ಕ್ ಮ್ಯಾನ್ ಚೆನ್ನಯ್ಯ ಅದರ ಜೊತೆಗೆ ಮತ್ತಷ್ಟು ವಿಚಾರಗಳನ್ನು ಆ್ಯಡ್ ಆನ್ ಮಾಡ್ತಾ ಹೋಗ್ತಾನೆ. ಅಂದರೆ ಈ ಮಾಸ್ಕ್ ಮ್ಯಾನ್ ಚೆನ್ನಯ್ಯ ಆ ನಿರ್ದೇಶನವನ್ನು ನೀಡಿ ಅಂತ ಏನು ಹೇಳಿದ್ನಲ್ಲ, ಅದರ ಜೊತೆಗೆ ಮತ್ತೆ ಅದೇ ರಾಗ ಅದೇ ತಾಳ ಅನ್ನೋ ರೀತಿಯಲ್ಲಿ ಅದೇ ಹಳೆಯ ವಿಚಾರವನ್ನು ಹೇಳ್ತಾನೆ. ನನ್ನನ್ನು ಈ ಧರ್ಮಸ್ಥಳದ ಪ್ರಕರಣದಲ್ಲಿ ಇವರೆಲ್ಲ ಒಂದು ವೆಪನ್ನಾಗಿ ಯೂಸ್ ಮಾಡ್ಕೊಂಡ್ರು, ನನ್ನನ್ನು ಒಂದು ಆಯುಧವನ್ನು ಯೂಸ್ ಮಾಡ್ಕೊಂಡ್ರು, ಇದೊಂದು ಪ್ರೀ ಪ್ಲ್ಯಾನ್ಡ್ ಷಡ್ಯಂತ್ರ. ಇದು ಧರ್ಮಸ್ಥಳ ಕ್ಷೇತ್ರಕ್ಕೆ ಮಸಿ ಬೆಳಿಬೇಕು, ಅಲ್ಲಿನ ಕೆಲವು ಸಾತ್ವಿಕ ಜೀವರಾಶಿಗಳಿಗೆ ತೊಂದರೆ ಮಾಡಬೇಕು, ಅವರ ಹೆಸರಿಗೆ ಧಕ್ಕೆ ಉಂಟು ಮಾಡಬೇಕು ಅಂತ ಹೇಳಿ ಒಂದು ಪ್ಲ್ಯಾನನ್ನು ಹಾಕ್ಕೊಂಡಿದ್ರು. ಇದೆಲ್ಲ ಪೂರ್ವಭಾವಿಯಾಗಿ ನಿರ್ಣಯಿತವಾಗಿರುವಂತಹ ಒಂದು ಸಂಘ, ಒಂದು ಸಂಘಟನೆ. ಸೊ ಇವರೆಲ್ಲ ನನ್ನ ದಾಳವಾಗಿ ಬಳಸ್ಕೊಂಡ್ರು ಅಂತ ಚಿನ್ನಯ್ಯ ಮತ್ತು ಅದನ್ನೇ ಹೇಳಿದ್ದಾನೆ. ಮತ್ತು ಕೆಲ ಜನರ ಹೆಸರನ್ನು ಕೂಡ ಅದರಲ್ಲಿ ಬಹಳ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಇಷ್ಟು ದಿನ ಈ ಧರ್ಮಸ್ಥಳದ ಬುರುಡೆ ಪ್ರಕರಣದಲ್ಲಿ ಸಂಬಂಧಪಟ್ಟಂತಹ ಹೆಸರುಗಳನ್ನು ನಾವು ಕೇಳ್ತಾ ಇದ್ವಿ. ಯಾರ ಹೆಸರನ್ನು ಕೇಳ್ತಾ ಇದ್ವಿ? ಅದೇ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣವರು, ಯೂಟ್ಯೂಬರ್ ಸಮೀರ್ MD, ಆ ಬೆಂಗಳೂರಿನ ಜಯಂತ, ಇವರ ಹೆಸರುಗಳನ್ನು ಕೇಳ್ತಾ ಇದ್ವಿ. ಬಟ್ ದಿಸ್ ಟೈಮ್ ಮಾಸ್ಕ್ ಮ್ಯಾನ್ ಚೆನ್ನಯ್ಯ ಹೊಸ ಹೆಸರನ್ನು ರಿವೀಲ್ ಮಾಡಿದ್ದಾನೆ. ಹೊಸ ಹೆಸರನ್ನು, ಯಾರ ಹೆಸರು ಅಂತ ಕೇಳ್ತೀರಾ? ಅದು ಕೂಡ ನಿಮಗೆ ಗೊತ್ತಿರುತ್ತೆ. ದಟ್ ಈಸ್ ಒನ್ ಆ್ಯಂಡ್ ಓನ್ಲಿ ಪಂಚಭಾಷಾ ನಟರಾಗಿರುವಂತಹ ಪ್ರಕಾಶ್ ರಾಜ್ ಅವರ ಹೆಸರು. ಅರೆ, ಧರ್ಮಸ್ಥಳದ ಬುರುಡೆ ಪ್ರಕರಣಕ್ಕೂ ಈ ಪಂಚಭಾಷಾ ನಟರಾಗಿರುವಂತಹ ಪ್ರಕಾಶ್ ರಾಜ್ ಅವರಿಗೂ ಏನು ಸಂಬಂಧ ಅಂತ ಈಗ ಅದೇ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಪ್ರಕಾಶ್ ರಾಜ್ರವರಿಗೂ ಧರ್ಮಸ್ಥಳದ ಈ ಪ್ರಕರಣಕ್ಕೂ ಏನು ಸಂಬಂಧ? ಧರ್ಮಸ್ಥಳದ ಈ ಪ್ರಾಪಗಂಡ ಏನಿದೆ ಅಂದರೆ, ಧರ್ಮಸ್ಥಳಕ್ಕೆ ಒಂದು ಬ್ಲ್ಯಾಕ್ ಮಾರ್ಕನ್ನು ತರುವಂತಹ ಈ ಪ್ರಾಪಗಂಡ ಏನು ನಡೀತಾ ಇದೆ, ಈ ಪ್ರಾಪಗಂಡದಲ್ಲಿ ನಿಜವಾಗ್ಲೂ ಪ್ರಕಾಶ್ ರಾಜ್ ಅವರು ಇನ್ವಾಲ್ವ್ ಆಗಿದ್ದಾರೆ. ದೆನ್ ಯಾಕೆ ಮಾಸ್ಕ್ ಮ್ಯಾನ್ ಚೆನ್ನಯ್ಯ ಪ್ರಕಾಶ್ ರಾಜ್ ಅವರ ಹೆಸರು ಹೇಳ್ದ? ಅದೇ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಆ ಅರ್ಜಿಯಲ್ಲಿ ಆತ ಮೆನ್ಷನ್ ಮಾಡಿ ಹೇಳಿದ್ದೇನು ಅಂತಂದರೆ, ಈ ಬುರುಡೆ ಪ್ರಕರಣದಲ್ಲಿ ಕೇರಳಕ್ಕೆ ನಾವು ಯಾವುದೋ ಒಂದು ರೆಸಾರ್ಟಿಗೆ ಹೋಗಿದ್ವಿ. ನಾವು ಆ ಕೇರಳದ ರೆಸಾರ್ಟ್ನಲ್ಲಿ ಹೋದಾಗ ಈ ಗಿರೀಶ್ ಮಟ್ಟಣ್ಣವರು ಪ್ರಕಾಶ್ ರಾಜ್ ಮಾತಾಡ್ತಾರೆ ಅಂತ ಹೇಳಿ ಒಂದು ಫೋನ್ ಮಾಡಿಕೊಟ್ರು. ಆ ಫೋನನ್ನು ತಗೊಂಡು ನಾನು ಮಾತಾಡಿದೆ. ಆ ಕಡೆಯಿಂದ ಪ್ರಕಾಶ್ ರಾಜ್ ಅವರು ತಮಿಳಲ್ಲೇನೋ ಮಾತಾಡಿದ್ರು. ಗಿರೀಶ್ ಮಟ್ಟಣ್ಣವರು ಹೇಳ್ದಂಗೆ ನೀನು ಕೇಳಿದರೆ ನಿನಗೊಂದಿಷ್ಟು ಹಣ ಸಿಗುತ್ತೆ, ಹಣ ತಲುಪಿಸುವಂತಹ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಇನ್ನು ಅದರೆಲ್ಲದರ ಜೊತೆಗೆ ನೀನು ಅವರು ಹೇಳಿದ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದರೆ ನಾನೇ ಖುದ್ದಾಗಿ ನಿನ್ನ ಭೇಟಿ ಮಾಡಿ ನಿನ್ನನ್ನು ಹಗ್ ಮಾಡ್ತೀನಿ ಅಂತ ಪ್ರಕಾಶ್ ರಾಜ್ ಹೇಳಿದ್ರಂತೆ. ಇದನ್ನು ಆ ಅರ್ಜಿಯಲ್ಲಿ ಈ ಮನುಷ್ಯ ಅಂದರೆ ಈ ಮಾಸ್ಕ್ ಮ್ಯಾನ್ ಚೆನ್ನಯ್ಯ ಮೆನ್ಷನ್ ಮಾಡಿದ್ದಾನೆ. ಅರೇ ವಾಹ್, ಪ್ರಕಾಶ್ ರಾಜ್ ಅವರ ಅಪ್ಪುಗೆಗೆ ಇಷ್ಟೆಲ್ಲ ದೊಡ್ಡ ಅಫೆನ್ಸ್ ಮಾಡುವಂತಹ ಶಕ್ತಿ ಇದೆನಾ? ಅಂದರೆ ನಾನು ಅಪ್ಕೊಂಡು ಬಿಡ್ತೀನಿ ಅಂದುಬಿಟ್ರೆ ಪ್ರಕಾಶ್ ರಾಜ್ ಅವರ ಅಭಿಮಾನಿಗಳು ಅಥವಾ ಅವರ ಅನುಯಾಯಿಗಳು ಏನು ಬೇಕಾದರೂ ಮಾಡೋಕ್ಕೆ ಸಿದ್ಧ ಇದ್ದಾರೆ. ಅಂದರೆ ಚಿನ್ನಯ್ಯ ಅಷ್ಟು ದೊಡ್ಡ ಹ್ಯೂಜ್ ಫ್ಯಾನ್ ಆಗಿದ್ದ ಪ್ರಕಾಶ್ ರಾಜ್ ಅವರಿಗೆ, ಅದೇ ದೊಡ್ಡ ಪ್ರಶ್ನೆ ಇವಾಗ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕಾಶ್ ರಾಜ್ ಅವರು ಏನಾದರೂ ಪ್ರತಿಕ್ರಿಯೆ ನೀಡಬೇಕಲ್ಲ. ಪ್ರಕಾಶ್ ರಾಜ್ ಅವರು ತಮ್ಮ X ಖಾತೆಯ ಮೂಲಕ, ಟ್ವಿಟರ್ನ ಮೂಲಕ ಒಂದು ಟ್ವೀಟನ್ನು ಮಾಡ್ತಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ, ಸೋಷಿಯಲ್ ಮೀಡಿಯಾದ ಎಲ್ಲ ಪ್ಲ್ಯಾಟ್ಫಾರ್ಮ್ಗಳಲ್ಲಿ, ಮಾಧ್ಯಮಗಳಲ್ಲಿ ಈ ಧರ್ಮಸ್ಥಳದ ಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಹೆಸರು ಭಾಳ ಜೋರಾಗಿ ಕೇಳಿ ಬರ್ತಾ ಇದೆ. ಆದ್ದರಿಂದ ಯಾರೂ ಕೂಡ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ನಾನು ಬಹಳ ದೂರದ ಊರಿನಲ್ಲಿದ್ದೀನಿ. ಅತಿ ಶೀಘ್ರದಲ್ಲಿ ನಾನು ವಾಪಸ್ ಬಂದು ಇದಕ್ಕೆ ಸಮಜಾಯಿಷಿ ಕೊಡ್ತೀನಿ, ಒಂದು ಕ್ಲಾರಿಫಿಕೇಷನ್ನ ಕೊಡ್ತೀನಿ ಅಂತ ಪ್ರಕಾಶ್ ರಾಜ್ ಅವರು ಟ್ವೀಟ್ ಮೂಲಕ ಹೇಳಿದರು. ಅದೇನೋಪ್ಪ, ನಿನ್ನ ಮೊನ್ನೆ ಅಷ್ಟೇ ಇತ್ತೀಚೆಗೆ ನಮ್ಮ ದೇಶದಲ್ಲಿ ಹುಟ್ಕೊಂಡಿದೆಯಲ್ಲ, ಅದು ಯಾವುದೋ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಅಂತ, CJP, ಕಾಕ್ರೋಚ್ ಜನತಾ ಪಾರ್ಟಿ ಅಂತ. ಆ ಜನತಾ ಪಾರ್ಟಿಯ ಸಮಾವೇಶಕ್ಕೋ ಅದು ಯಾವುದೋ ಹೋರಾಟಕ್ಕೋ ಪ್ರಕಾಶ್ ರಾಜ್ ಅವರು ಬಂದಿದ್ದರು. ದೂರದ ಊರಿನಲ್ಲಿದ್ದಂಥವರು ಇದೇ ನಮ್ಮ ರಾಜಧಾನಿ ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ ಆದಂತಹ ಬೆಂಗಳೂರಿಗೆ ಬಂದರು.
ಆ ಹೋರಾಟಕ್ಕೆ, CGP ಹೋರಾಟಕ್ಕೆ, ಅವತ್ತೇನಾದರೂ ಮಾತಾಡಬೇಡವೇ ಮನುಷ್ಯ? ಅವತ್ತೇನಾದರೂ ಇದರ ಬಗ್ಗೆ ಹೇಳಬೇಡವೇ? ಇದರ ಬಗ್ಗೆ ಮಾತಾಡಲಿಲ್ಲ, ಇದರ ಬಗ್ಗೆ ಸಮಜಾಯಿಷಿ ಕೊಡಲಿಲ್ಲ, ಇದರ ಬಗ್ಗೆ ಒಂದು ಕ್ಲಾರಿಫಿಕೇಷನ್ ಇಲ್ಲ, ತುಟಕ್ ಪಿಟಕಲ್ಲಿಲ್ಲ. ಯಾಕೆ? ನೋ ಆನ್ಸರ್. ಈಗ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹೇಳಿರುವಂತಹ ವಿಚಾರ ನಿಜವಾಗಲೂ ಸತ್ಯನಾ? ಒಂದು ವೇಳೆ ಅದು ಸುಳ್ಳೇ ಆಗಿತ್ತು ಅಂತಂದರೆ ಪ್ರಕಾಶ್ ರಾಜ್ ಅವರು ಇಷ್ಟೊತ್ತಿಗಾಗಲೇ ಮಾಧ್ಯಮಗಳ ಮುಂದೆ ಕುಳಿತುಕೊಂಡಾಗಲಿ ಅಥವಾ ತಮ್ಮದೇ ಸಾಮಾಜಿಕ ಜಾಲತಾಣವನ್ನು ಬಳಸ್ಕೊಂಡಾಗಲಿ ಅದರ ಮೇಲೆ ಮಾತನಾಡಬೇಕಿತ್ತು, ಒಪಿನಿಯನ್ನ ಶೇರ್ ಮಾಡ್ಕೊಳ್ಬೇಕಿತ್ತು. ಬಟ್ ಇಷ್ಟು ದಿನ ಆದರೂ ಪ್ರಕಾಶ್ ರಾಜ್ ಯಾಕೆ ಮಾತಾಡ್ತಾ ಇಲ್ಲ ಅನ್ನುವಂಥದ್ದೇ ದೊಡ್ಡ ಯಕ್ಷ ಪ್ರಶ್ನೆಯಾಗಿ ಇವತ್ತು ಎಲ್ಲರನ್ನ ಕಾಡ್ತಾ ಇದೆ. ಅಂದರೆ ಇದಕ್ಕೆ ಪ್ಯಾಚಪ್ಪಿನ ರೀತಿಯಲ್ಲಿ ಏನು ಆನ್ಸರ್ ಹೇಳಬೇಕು, ಇದನ್ನು ಹೆಂಗೆ ಕವರ್ ಮಾಡಬೇಕು, ಇದರಿಂದ ಹೆಂಗೆ ಎಸ್ಕೇಪ್ ಆಗಬೇಕು ಅನ್ನುವಂಥ ಎಸ್ಕೇಪಿಸಮ್ ಟ್ರಿಕ್ಕನ್ನು ಪ್ರಕಾಶ್ ರಾಜ್ ಅವರು ಏನಾದರೂ ತಯಾರು ಮಾಡಿಕೊಳ್ತಾ ಇದ್ದಾರಾ ಗೊತ್ತಿಲ್ಲ. ಬಟ್ ಯಾಕೆ ಪ್ರಕಾಶ್ ರಾಜ್ ಮಾತಾಡಿಲ್ಲ ಅನ್ನುವಂಥದ್ದೇ ಪ್ರಶ್ನೆ ಆಗಿದೆ. ಮಾಸ್ಕ್ ಮ್ಯಾನ್ ಚೆನ್ನಯ್ಯ ಒನ್ಸ್ ಅಗೇನ್ ಪ್ರಕಾಶ್ ರಾಜ್ ಅವರ ಹೆಸರನ್ನು, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಹೆಸರನ್ನು, ಗಿರೀಶ್ ಮಟ್ಟಣ್ಣವರ ಹೆಸರನ್ನು, ಆ ಯೂಟ್ಯೂಬರ್ ಸಮೀರ್ MDಯ ಹೆಸರನ್ನು, ಆ್ಯಂಡ್ ಆ ಬೆಂಗಳೂರಿನ ಜಯಂತ್ ಅನ್ನುವಂತಹ ವ್ಯಕ್ತಿಯ ಹೆಸರನ್ನು, ಇವರೆಲ್ಲರ ಹೆಸರನ್ನು ಮೆನ್ಷನ್ ಮಾಡಿದ್ದಾರೆ. ಮತ್ತು ಆತ ಹೇಳೋದೇನು ಅಂತಂದರೆ ನಾನು ದಾಳವಾಗಿ ಬಳಸಿದ್ರು. ಆ್ಯಂಡ್ ಇನ್ನೊಂದು ಬಹಳ ಸ್ಫೋಟಕವಾದಂತಹ ವಿಚಾರ ಹೇಳ್ತಾನೆ ಮಾಸ್ಕ್ ಮ್ಯಾನ್. ಈ ಏನು ಪ್ರಾಪಗಂಡ ಇದೆಯಲ್ಲ, ಧರ್ಮಸ್ಥಳಕ್ಕೆ ಮಸಿ ಬಳಿಯುವಂತಹ ಕೆಲಸ, ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಸಾತ್ವಿಕ ವ್ಯಕ್ತಿಗಳಿಗೆ ಮಸಿ ಬಳಿಯುವಂತಹ ಕೆಲಸ, ಈ ಪ್ರಾಪಗಂಡಗೆ ಒಟ್ಟಾರೆಯಾಗಿ ಹತ್ರ 200 ಕೋಟಿ ರೂಪಾಯಿಗಳ ಒಂದು ಪ್ಲ್ಯಾನ್ ಅಂತ ಇದು. 200 ಕೋಟಿ ರೂಪಾಯಿಗಳು ಖರ್ಚಾಗುವಂತಹ ಒಂದು ಪ್ಲ್ಯಾನ್ ಅಂತ ಇದು. ಅಂದರೆ ಯಾರ್ಯಾರಿಗೆ ಇವರು ಎಷ್ಟೆಷ್ಟು ದುಡ್ಡು ಹಂಚಿದ್ದಾರೆ, ಅದು ಯಾವ್ಯಾವ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಿಗೆ ಎಷ್ಟು ಹಂಚಿದ್ದಾರೆ, ಯಾವ್ಯಾವ ಯೂಟ್ಯೂಬರ್ಸ್ಗಳಿಗೆ ಎಷ್ಟು ದುಡ್ಡನ್ನು ಹಂಚಿದ್ದಾರೆ, ಯಾವ್ಯಾವ ವ್ಯಕ್ತಿಗಳಿಗೆ, ಅಧಿಕಾರಿಗಳಿಗೆ ದುಡ್ಡನ್ನು ಹಂಚಿದ್ದಾರೆ ಅನ್ನುವಂಥದ್ದನ್ನು ಒನ್ಸ್ ವಿ ಹ್ಯಾವ್ ಟು ಇಮ್ಯಾಜಿನ್. ಬಟ್ ವಾಟ್ ಎವರ್, ಪ್ರಕಾಶ್ ರಾಜ್ ಅವರು ಇವತ್ತಿನ ತನಕ ಈ ವಿಚಾರದ ಬಗ್ಗೆ ಮಾತಾಡಿಲ್ಲ. ಪ್ರಕಾಶ್ ರಾಜ್ ಅವರು ಯಾವತ್ತು ಮಾತಾಡ್ತಾರೆ? ಇದು ಕ್ಲಾರಿಫಿಕೇಷನ್ ಕೊಡ್ತೀರಾ? ಅಥವಾ ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ಹೇಳಿರುವಂಥ, ಅಂದರೆ ಆತನೇ ಹೇಳಿಕೊಂಡಿರುವಂತಹ ಒಂದು ರೀತಿಯನ್ನು ನೋಡಿದರೆ ಆತನಿಗೆ ಬಂದು ಅಪ್ಪುಗೆಯನ್ನು ಕೊಡ್ತೀರಾ, ಅಂದರೆ ಹಗ್ ಮಾಡ್ತೀರಾ? ರಾಜ್ಯದ ಜನ ಕಾಯ್ತಾ ಕೂತಿದೆ. ಪ್ರಕಾಶ್ ರಾಜ್ ಅವರೇ ಕ್ಲಾರಿಫಿಕೇಷನ್ ಕೊಡಿ. ಇಲ್ದಿದ್ರೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಅರ್ಜಿಯಲ್ಲಿ ಏನು ಹೇಳ್ಕೊಂಡಿದ್ದಾನಲ್ಲ ಅದರ ಪ್ರಕಾರ ಹೋಗಿ ಆತನನ್ನು ಅಪ್ಕೊಂಡಾದರೂ ಬನ್ನಿ. ರಾಜ್ಯದ ಜನ ಕಾಯ್ತಾ ಇದೆ. ನೋಡೋಣ ಈ ಪ್ರಕರಣ ಮುಂದೆ ಎಲ್ಲಿವರೆಗೂ ಹೋಗುತ್ತೆ, ಬುರುಡೆ ಎಲ್ಲಿವರೆಗೂ ಹೀಗೆ ರಾಜ್ಯದಲ್ಲಿ ಸದ್ದು ಮಾಡುತ್ತೆ ಅನ್ನುವಂಥದ್ದನ್ನು ನೀವು ಕಾದು ನೋಡಬೇಕಾಗಿದೆ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಅಶ್ವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆ ಓಟದಲ್ಲಿ.